ಯು ಆರ್ ಮೇಡ್ ಆಫ್ ಸ್ಟಾರ್ ಡಸ್ಟ್. ನಕ್ಷತ್ರ ರೀ ನೀವು ಸಾಧಾರಣ ಅನ್ಕೋಬೇಡಿ. ನಿಮ್ಮಲ್ಲಿ ಅಪಾರವಾದ ಶಕ್ತಿ ಇದೆ. ನಿಮ್ಮ ಪ್ರತಿಯೊಬ್ಬರಲ್ಲೂ ನಿಮ್ಮ ಮೊದಲನೇ ಕೆಲಸ ನಿಮ್ಮನ್ನ ನೀವು ನಂಬಬೇಕು. ನಾನ್ ಸ್ಪೆಷಲ್, ನನ್ನಲ್ಲಿ ಒಂದು ಶಕ್ತಿ ಇದೆ ಅಂತ ನೀವು ನಂಬಬೇಕು. ನಿಮ್ಮ ಅಪ್ಪ ಅಮ್ಮ ನಂಬ್ತಾರ ಇಲ್ವೋ, ನಿಮ್ಮ ಟೀಚರ್ ನಂಬ್ತಾರ ಇಲ್ವೋ, ಅದೆಲ್ಲ ಮುಖ್ಯ ಅಲ್ಲ. ನೀವು ಫಸ್ಟ್ ಇದನ್ನ ನಂಬಬೇಕು. ಹಲೋ, ಎಲ್ಲರೂ ಆರಾಮಾಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ಲಾಕ್ಡೌನ್ ಇದೆ, ಎಲ್ಲರೂ ಮನೆಯಲ್ಲೇ ಕೂತಿದ್ದೀರ ಆರಾಮಾಗಿ. ಒಂದಿಷ್ಟು ಜನ ಹೊರಗಳಿಗೆಲ್ಲ ಹೋಗ್ತಿರ್ಬೋದು ಅನಿಸುತ್ತೆ. PUC ಏನೋ ಚೆನ್ನಾಗಿ ಓದಿದ್ದೀರಿ, ಎಕ್ಸಾಮ್ ಬರೆದಿಲ್ಲ, ಹೆಂಗೋ ಪಾಸ್ ಆಗ್ತಾ ಇದ್ದೀರಿ. ಪರ್ಸೆಂಟೇಜ್ ಎಷ್ಟಾಗ್ತೋ ಗೊತ್ತಿಲ್ಲ. ನೀವು ಅಂದ್ಕೊಂಡಕ್ಕಿಂತ ಕಡಿಮೆನಾಗ್ಬೋದು, ಕೆಲವೊಬ್ಬರು ಅಂದ್ಕೊಂಡಕ್ಕಿಂತ ಜಾಸ್ತಿನೇ ಬರ್ಬೋದು. ಆದರೆ ಭಾಳಷ್ಟು ಜನ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ನನಗೆ, ಎಕ್ಸಾಮ್ ಬರೆದಿಲ್ಲ, ಓದಿದ್ದೆಲ್ಲ ವೇಸ್ಟ್ ಆಗೋಯ್ತು. ಓದಿದ್ದು ಯಾವತ್ತು ಜೀವನದಲ್ಲಿ ಓದಿದ್ದು ಯಾವತ್ತೂ ವೇಸ್ಟ್ ಆಗಲ್ಲ. ನೀವು ನಾಲೆಜ್ ಪಡೆದಿದ್ದೀರಾ, ಜ್ಞಾನ ಇದೆ. ಈ ಜ್ಞಾನ ಜೀವನದಲ್ಲಿ ಯಾವತ್ತೂ ವೇಸ್ಟ್ ಆಗಲ್ಲ. ಎಕ್ಸಾಮ್ ಇಲ್ಲ ಏನೋ, ಎಕ್ಸಾಮ್ ಬರೆದಿಲ್ಲ, ಬಟ್ ಕಲ್ತಿದ್ದೀರ ತಾನೆ. ಆ ತಲೆ ಒಳಗಡೆ ಇದೆ ನಿಮಗೆ ನಾಲೆಜು, ಅದು ಎಲ್ಲೂ ಹೋಗಲ್ಲ. ಅದು ನಿಮಗೆ ಉಪಯೋಗ ಆಗೇ ಆಗುತ್ತೆ. ಈ ಕ್ಲಾಸಲ್ಲಿ ನಿಮಗೆ, ಇವತ್ತಿನ ಕ್ಲಾಸಲ್ಲಿ ಮುಂದೇನು, PUC ಮುಗೀತು, ಸೆಕೆಂಡ್ PUC ಹೆಂಗೋ ಪಾಸ್ ಆಗಿದ್ರಿ. ಇದಾದ್ಮೇಲೆ ಮುಂದೆ ಏನು, ಸೆಕೆಂಡ್ PUC ಆದ್ಮೇಲೆ ಏನು ಮಾಡಬೇಕು, ಎಲ್ಲರದು ಒಂದೇ ಒಂದು ಆನ್ಸರು, BCom ಮಾಡಬೇಕು. ಈಗ BCom ಕೋರ್ಸ್ ಬಗ್ಗೆ ಹೇಳ್ತೀನಿ. BCom ಕೋರ್ಸ್ ಸಿಲೆಬಸ್ ಏನಿದೆ, BCom ಆದಮೇಲೆ ಏನು ಹೈಯರ್ ಎಜುಕೇಷನ್ಸ್ ಏನು ಮಾಡ್ತೀವಿ, ಜಾಬ್ ಅಪಾರ್ಚುನಿಟೀಸ್ ಏನಿದಾವೆ BCom ಆದಮೇಲೆ, ಹೌದಾ, ಇವೆಲ್ಲ. ಆಮೇಲೆ BComನ ಯಾವ ಥರ ಸ್ಟಡಿ ಮಾಡಬೇಕು, ಯಾವ ಥರ ಕಂಪ್ಲೀಟ್ ಮಾಡಬೇಕು, ಇದೊಂದು ಕಂಪ್ಲೀಟ್ ಆಗಿ ಒಂದು ಡೀಟೇಲ್ ಆಗಿ ಹೇಳೋಕೆ ಈ ಒಂದು ಕ್ಲಾಸ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಸರಿ, BCom ಕೋರ್ಸು ಇಂಟ್ರೊಡಕ್ಷನ್ ಕೊಡ್ತೀನಿ ನಾನು ಇವಾಗ. BCom ಸಿಲೆಬಸ್ ಏನಿದೆ, ಆಫ್ಟರ್ BCom ನಂತರ ಏನು, ಆಮೇಲೆ ಲರ್ನಿಂಗ್ ಮೆಥಡ್ಸ್, BComನ ಯಾವ ಥರ ಮುಗಿಸ್ಬೇಕು, ನಾವು ಯಾವ ಥರ ಕಲಿಬೇಕು, ಆ ಕೋರ್ಸ್ನ ಯಾವ ಥರ ಕಂಪ್ಲೀಟ್ ಮಾಡಬೇಕು ಅನ್ನೋದು ಒಂದು 3 ಟಾಪಿಕ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಡಿಸ್ಕಷನ್ ಮಾಡ್ತೀನಿ. ಈಗ BCom ಸಿಲೆಬಸ್ ಹೋಗೋಣ. ಫಸ್ಟ್ ಸೆಮಿಸ್ಟರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದಾವೆ ನಿಮಗೆ? ಕನ್ನಡ ಇದೆ, ಕನ್ನಡ 1 ಅಂತ. ಇಂಗ್ಲಿಷ್ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ, ಭಾರತದ ಸಂವಿಧಾನ. ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತಿದೆ. ನಿಮಗೆ PUCಯಲ್ಲಿ ಬರೀ ಅಕೌಂಟೆನ್ಸಿ ಅಂತಿತ್ತು, ಈಗ ಸ್ಪೆಸಿಫಿಕ್ ಅಕೌಂಟು ಬರುತ್ತೆ. ಫೈನಾನ್ಷಿಯಲ್ ಅಕೌಂಟಿಂಗ್ 1 ಅಂತಿದೆ. ಅದಾದಮೇಲೆ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಅಂತಿದೆ. ಭಾಳಷ್ಟು ಜನ ಇದು ಬಿಸ್ನೆಸ್ ಸ್ಟಡಿ ಅಂತ ಹೇಳ್ತಾರೆ. ಇದು ಬಿಸ್ನೆಸ್ ಸ್ಟಡಿ ಅಲ್ಲ, ಇದು ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಅಂತ. ಮಾರ್ಕೆಟಿಂಗ್ ಸಪ್ರೇಟ್ ಸಬ್ಜೆಕ್ಟ್ ಇದು. ಆಮೇಲೆ ಬಿಸ್ನೆಸ್ ಎಕನಾಮಿಕ್ಸ್ ಇದೆ, ಇದು ಎಕನಾಮಿಕ್ಸ್ ಸಬ್ಜೆಕ್ಟು. ನಿಮಗೆ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಇರೋದು. ಇದು 6 ಸಬ್ಜೆಕ್ಟ್ ಫಸ್ಟ್ ಸೆಮಿಸ್ಟ್ರಲ್ಲಿ ಇದ್ದಾವೆ. ಈಗ ನೆಕ್ಸ್ಟ್ ಸೆಮಿಸ್ಟರ್ಗೆ ಹೋಗೋಣ. ಸೆಕೆಂಡ್ ಸೆಮಿಸ್ಟರಲ್ಲಿ ಏನೇನಿದಾವೆ ಸಬ್ಜೆಕ್ಟ್ಸು ನೋಡೋಣ. ಇವಾಗ ಕನ್ನಡ 2 ಅಂತ ಬರುತ್ತೆ, ಮತ್ತು ಆ ಕನ್ನಡ ಬೇರೆ ಮುಗೀತು ಫಸ್ಟ್ ಸೆಮಿಸ್ಟ್ರಲ್ಲಿ. ಸೆಕೆಂಡ್ ಸೆಮಿಸ್ಟ್ರಲ್ಲಿ ಮತ್ತೆ ಕನ್ನಡ ಇದೆ, ಮತ್ತೆ ಇಂಗ್ಲೀಷ್ ಇದೆ. ಅದಾದಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಸೆಮಿಸ್ಟರ್ ಮಾತ್ರ ಇರೋದು. ಸೆಕೆಂಡ್ ಸೆಮಿಸ್ಟರಲ್ಲಿ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಇದೆ, ಇದು ಪರಿಸರ ಅಧ್ಯಯನ ಇದೆ. ಅದಾದಮೇಲೆ ಫೈನಾನ್ಷಿಯಲ್ ಅಕೌಂಟಿಂಗ್ 2 ಅಂತ ಬರುತ್ತೆ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಫಸ್ಟ್ ಸೆಮಿಸ್ಟ್ರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಇತ್ತು, ಈ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದೆ. ನೆಕ್ಸ್ಟು ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಇದೆ. ಫಸ್ಟ್ ಸೆಮಿಸ್ಟ್ರಲ್ಲಿ ಎಕನಾಮಿಕ್ಸು ಬಿಸ್ನೆಸ್ ಎಕನಾಮಿಕ್ಸ್ ಇದೆ, ಸೆಕೆಂಡ್ ಸೆಮಿಸ್ಟ್ರಲ್ಲಿ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಇದೆ. ಥರ್ಡ್ ಸೆಮಿಸ್ಟ್ರಲ್ಲಿ ಏನೇನು ಸಬ್ಜೆಕ್ಟ್ಸ್ ಇದಾವೆ ನೋಡೋಣ. ಕನ್ನಡ ಇದೆ, ಮತ್ತೆ ಇಂಗ್ಲಿಷ್ ಇದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತಿದೆ, ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 1 ಅಂತ ಇದೆ, ಕಾರ್ಪೊರೇಟ್ ಅಕೌಂಟಿಂಗ್ 1 ಅಂತಿದೆ. ಅಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ 1 ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗ್ 2 ಅಂತ ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟ್ರಲ್ಲಿ ಇದೆ. ಇವಾಗ ಥರ್ಡ್ ಸೆಮಿಸ್ಟ್ರಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ ಅಂತ ಬರುತ್ತೆ. ಈ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಇದು ಕೂಡ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇದೆ.
ಮ್ಯಾಥಮೆಟಿಕ್ಸ್ ಟೈಪ್ ಇದೆ. ಇದು ಕಂಪ್ಲೀಟ್ ಆಗಿ ನ್ಯೂಮೆರಿಕಲ್ ಕ್ವಶನ್ಸ್ ಬರ್ತವೆ ಇದರಲ್ಲಿ. ಕ್ವಾಂಟಿಟೇಟಿವ್ ಟೆಕ್ನಿಕ್ಸು ನಂದೇ ಯಾವುದೊಂದು ಬುಕ್ಸ್ ಬರೆದಿದ್ದೆ, ಆ ಫಂಕ್ಷನ್ಸ್ ನೀವೆಲ್ಲ ಬಂದಿದ್ದೀರಿ, ನೆನಪಿದೆಯಲ್ಲ, ಆ ಸಬ್ಜೆಕ್ಟು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 3rd ಸೆಮಿಸ್ಟ್ರಲ್ಲಿ ಇದೆ. ನೆಕ್ಸ್ಟು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತಿದೆ. 7ನೇದು ಸ್ಮಾಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. 3rd ಸೆಮಿಸ್ಟ್ರಲ್ಲಿ ಒಟ್ಟು 7 ಸಬ್ಜೆಕ್ಟ್ ಇದಾವೆ. ಲಾಸ್ಟ್ನೇದು ಸ್ಮಾಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಇದು ಎಕನಾಮಿಕ್ಸ್ ಸಬ್ಜೆಕ್ಟ್ ಇರೋದು. ನೆಕ್ಸ್ಟ್ 4th ಸೆಮಿಸ್ಟರ್ಗೆ ಹೋಗೋಣ. 4th ಸೆಮಿಸ್ಟ್ರಲ್ಲಿ ಮತ್ತೆ ಕನ್ನಡ ಇದೆ 4th ಅಂತ, ಮತ್ತೆ ಇಂಗ್ಲಿಷ್ ಇದೆ, ಮತ್ತೆ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 2 ಅಂತ ಇದೆ, ಕಾರ್ಪೊರೇಟ್ ಅಕೌಂಟಿಂಗ್ 2 ಇದೆ. 3rd ಸೆಮಿಸ್ಟ್ರಲ್ಲಿ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 1 ಇದೆ, ಕಾರ್ಪೊರೇಟ್ ಅಕೌಂಟಿಂಗ್ 1 ಇದೆ. 4th ಸೆಮಿಸ್ಟ್ರಲ್ಲಿ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 2, ಕಾರ್ಪೊರೇಟ್ ಅಕೌಂಟಿಂಗ್ 2 ಇರೋದು. ನೆಕ್ಸ್ಟ್ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ. ಇಂಡಿಯನ್ ಬ್ಯಾಂಕಿಂಗ್ ಇದೆ. ಇದು ಇಂಡಿಯನ್ ಬ್ಯಾಂಕಿಂಗ್, ಇದು ಎಕನಾಮಿಕ್ಸ್ ಸಬ್ಜೆಕ್ಟ್. ಇಷ್ಟು 6 ಸಬ್ಜೆಕ್ಟು 4th ಸೆಮಿಸ್ಟ್ರಲ್ಲಿ ಇದಾವೆ. 3rd ಸೆಮಿಸ್ಟ್ರಲ್ಲಿ 7 ಇದಾವೆ, 4th ಸೆಮಿಸ್ಟ್ರಲ್ಲಿ ಮತ್ತೆ 6 ಇದಾವೆ. ಈಗ ನೆಕ್ಸ್ಟ್ 5th ಸೆಮಿಸ್ಟರ್ ಹೋಗೋಣ. 5th ಸೆಮಿಸ್ಟರಲ್ಲಿ ಕನ್ನಡ ಇಂಗ್ಲಿಷ್ ಬರಲ್ಲ. ಕನ್ನಡ ಇಂಗ್ಲಿಷ್ 4th ಸೆಮಿಸ್ಟರ್ ತನಕನೇ ಮುಗೀತದು. 5th ಸೆಮಿಸ್ಟರ್ ಮತ್ತೆ 6th ಸೆಮಿಸ್ಟರಲ್ಲಿ ಲ್ಯಾಂಗ್ವೇಜಸ್ ಇರಲ್ಲ, ಕಂಪ್ಲೀಟ್ ಆಗಿ ಕಾಮರ್ಸ್ ಸಬ್ಜೆಕ್ಟೇ ಇರುತ್ತವೆ. 5th ಸೆಮಿಸ್ಟರಲ್ಲಿ ಬ್ಯಾಂಕಿಂಗ್ ಆಪರೇಷನ್ ಆ್ಯಂಡ್ ಇನ್ಶೂರೆನ್ಸ್ ಅಂತ ಇದೆ. ಸೆಕೆಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದೆ. ನೋಡಿ, 1st ಸೆಮಿಸ್ಟರ್ ಮತ್ತೆ 2nd ಸೆಮಿಸ್ಟರಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತಿದೆ. 3rd ಸೆಮಿಸ್ಟರ್ ಮತ್ತೆ 4th ಸೆಮಿಸ್ಟರಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ ಇದೆ. 5th ಸೆಮಿಸ್ಟರಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದೆ. ಕಂಪ್ಲೀಟ್ ಆಗಿ ಅಕೌಂಟಿಂಗ್ ಚೇಂಜ್ ಆಗುತ್ತಾ ಹೋಗುತ್ತೆ. ನೆಕ್ಸ್ಟ್ ಆಡಿಟಿಂಗ್ ಇದೆ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತಿದೆ. ಇದು ಬಿಸ್ನೆಸ್ ಎನ್ವಿರಾನ್ಮೆಂಟ್, ಇದು ಎಕನಾಮಿಕ್ಸ್ ಸಬ್ಜೆಕ್ಟ್. ಇದು ಪರಿಸರ ಅಧ್ಯಯನ ಅಲ್ಲ, ವ್ಯಾವಹಾರಿಕ ಪರಿಸರ ಅಂತ ಹೇಳಿ ಇದು ಎಕನಾಮಿಕ್ಸ್ ಸಬ್ಜೆಕ್ಟ್. ಇದು ಅರ್ಥಶಾಸ್ತ್ರದ ಒಂದು ಭಾಗ ಇದೆ ಇದು. ನೆಕ್ಸ್ಟ್ ಬಿಸ್ನೆಸ್ ಲಾ ಇದೆ, ವ್ಯವಹಾರ ಕಾನೂನು ಅಂತ. ನೆಕ್ಸ್ಟ್ ಇಲ್ಲಿ 5th ಸೆಮಿಸ್ಟರ್ ನಿಮಗೆ ಎಲೆಕ್ಟಿವ್ ಸಬ್ಜೆಕ್ಟ್ ಅಂದ್ರೆ ಆಪ್ಷನ್ ಸಬ್ಜೆಕ್ಟ್ಗಳು ಬರ್ತವೆ. ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡಬಹುದು. ಎಲೆಕ್ಟಿವ್ 1 ಮತ್ತೆ ಎಲೆಕ್ಟಿವ್ 2 ಅಂತ ಬರುತ್ತೆ. ಯಾವುದಾದ್ರೂ ಒಂದು ಕಾಂಬಿನೇಷನ್ ತಗೋಬಹುದು. ಈ ಕಾಂಬಿನೇಷನ್ ಬಗ್ಗೆ ನಿಮಗೆ ನೆಕ್ಸ್ಟ್ ಹೇಳ್ತೀನಿ, ಅಲ್ಲಿ ಯಾವ ಸಬ್ಜೆಕ್ಟ್ನ ತಗೋಬಹುದು ಅಂತ ಹೇಳಿ. ನೆಕ್ಸ್ಟ್ 6th ಸೆಮಿಸ್ಟರ್ಗೆ ಹೋಗೋಣ. 6th ಸೆಮಿಸ್ಟರಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ಆ್ಯಂಡ್ ಇ ಕಾಮರ್ಸ್ ಅಂತಿದೆ. ಇದು ಕಂಪ್ಯೂಟರ್ ಸಬ್ಜೆಕ್ಟ್ ಇದೆ ಕಂಪ್ಲೀಟ್ ಆಗಿ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಿದೆ. ಇದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಇದು ಥಿಯರಿ ಸಬ್ಜೆಕ್ಟ್ ಇಲ್ಲ, ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇದೆ. ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಬರುತ್ತೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರೇಡ್ ಇದೆ. ಇದು ಇಂಟರ್ನ್ಯಾಷನಲ್ ಟ್ರೇಡ್, ಇದು ಎಕನಾಮಿಕ್ಸ್ ಸಬ್ಜೆಕ್ಟ್ ಇದೆ. ನೆಕ್ಸ್ಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ GST ಅದ್ರ ಬಗ್ಗೆ ಇದೆ. ನೆಕ್ಸ್ಟ್ ಮತ್ತೆ 6ನೇ ಸಬ್ಜೆಕ್ಟ್ ಎಲೆಕ್ಟಿವ್ 1 ಎಲೆಕ್ಟಿವ್ 2 2 ಚಾಯ್ಸಿಂಗ್. ಇಷ್ಟು ಈ ಥರ ಇದ್ದಾವೆ. 1st ಸೆಮಿಸ್ಟ್ರಲ್ಲಿ 6 ಸಬ್ಜೆಕ್ಟ್ ಇದ್ದಾವೆ. 2nd ಸೆಮಿಸ್ಟ್ರಲ್ಲಿ 6 ಇದ್ದಾವೆ. 3rd ಸೆಮಿಸ್ಟ್ರಲ್ಲಿ 7 ಇದ್ದಾವೆ. 4th ಸೆಮಿಸ್ಟ್ರಲ್ಲಿ ಮತ್ತೆ 6 ಇದ್ದಾವೆ. 5th ಸೆಮಿಸ್ಟ್ರಲ್ಲಿ ಕೂಡ 7 ಇದ್ದಾವೆ. 6th ಸೆಮಿಸ್ಟ್ರಲ್ಲಿ ಕೂಡ 7 ಇದ್ದಾವೆ. ಹಾಗಾದರೆ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಬಗ್ಗೆ ಹೋಗೋಣ ಇವಾಗ. ಅದ ಎಲೆಕ್ಟಿವ್ ಸಬ್ಜೆಕ್ಟ್ ಇಲ್ಲಿ ಹೇಳಿದ್ದೀವಿ ಯಾವ್ದಾ. ಈಗ 5th ಸೆಮಿಸ್ಟ್ರಲ್ಲಿ ಎಲೆಕ್ಟಿವ್ 1 ಎಲೆಕ್ಟಿವ್ 2 ಯಾವ್ದು ತಗೋಬೇಕು ಅಂತ. ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಯಾವಿದಾವೆ, ಈ ಗ್ರೂಪ್ 1, ಗ್ರೂಪ್ A, ಗ್ರೂಪ್ B ಮತ್ತೆ ಗ್ರೂಪ್ C ಅಂತ ಮಾಡಿದ್ದಾರೆ. ಈ 3ರಲ್ಲಿ ಯಾವುದಾದ್ರೂ ಒಂದು ಗ್ರೂಪ್ ಅನ್ನ ನೀವು ತಗೋಬೇಕು. ಗ್ರೂಪ್ A ತಗೊಂಡ್ರೆ ಅದು ಟ್ಯಾಕ್ಸ್ ಮತ್ತೆ ಕಾಸ್ಟಿಂಗ್ ಸಬ್ಜೆಕ್ಟ್ಗಳು ಬರ್ತವೆ. ಗ್ರೂಪ್ B ತಗೊಂಡ್ರೆ ಅಕೌಂಟಿಂಗ್ ಬರುತ್ತೆ. ಗ್ರೂಪ್ C ತಗೊಂಡ್ರೆ ಮಾರ್ಕೆಟಿಂಗ್ ವಿಷಯಗಳು ಬರ್ತವೆ. ಯಾವ್ದಾದ್ರು ತಗೋತೀರಾ ನೀವು, ಅದು ಗ್ರೂಪ್ A, ಗ್ರೂಪ್ B ಅಥವಾ ಗ್ರೂಪ್ C 3ರಲ್ಲಿ ಒಂದನ್ನು ತಗೋಬೇಕು. ಈಗ ನೆಕ್ಸ್ಟ್ ಗ್ರೂಪ್ A ಬಗ್ಗೆ ಹೋಗೋಣ. ಗ್ರೂಪ್ A ಟ್ಯಾಕ್ಸೇಷನ್ ಆ್ಯಂಡ್ ಕಾಸ್ಟಿಂಗ್ ಅಂತ ಇದೆ. ಟ್ಯಾಕ್ಸೇಷನ್ ಮತ್ತೆ ಕಾಸ್ಟಿಂಗ್, ಟ್ಯಾಕ್ಸ್ ಮತ್ತೆ ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟ್ಗಳು ಬರ್ತವೆ. ಈಗ ನೀವು ಗ್ರೂಪ್ A ತಗೊಂಡ್ರೆ ಅಂದ್ರೆ ಈ 5th ಸೆಮಿಸ್ಟ್ರಲ್ಲಿ ಎಲೆಕ್ಟಿವ್ 1 ಇನ್ಕಮ್ ಟ್ಯಾಕ್ಸ್ ಬರುತ್ತೆ. ಎಲೆಕ್ಟಿವ್ 2 ಅಲ್ಲಿ ಕಾಸ್ಟ್ ಅಕೌಂಟಿಂಗ್ ಬರುತ್ತೆ. 6th ಸೆಮಿಸ್ಟ್ರಲ್ಲಿ ಎಲೆಕ್ಟಿವ್ 1 ಇನ್ಕಮ್ ಟ್ಯಾಕ್ಸ್ 2 ಬರುತ್ತೆ. ಎಲೆಕ್ಟಿವ್ 2 ಕಾಸ್ಟ್ ಅಕೌಂಟಿಂಗ್ 2 ಬರುತ್ತೆ. ಈ ತರ ನೀವು ಗ್ರೂಪ್ A ತಗೊಂಡ್ರೆ. ನೀವು ಒಂದು ವೇಳೆ ಗ್ರೂಪ್ B ತಗೊಂಡ್ರೆ, ಇದು ಅಕೌಂಟಿಂಗ್ ಗ್ರೂಪ್ ಅಂತ ಹೇಳ್ತೀವಿ. ಗ್ರೂಪ್ B ತಗೊಂಡ್ರೆ 5th ಸೆಮಿಸ್ಟ್ರಲ್ಲಿ ಎಲೆಕ್ಟಿವ್ 1 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬರುತ್ತೆ. ಎಲೆಕ್ಟಿವ್ 2 ಅಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಫಾರ್ ಮ್ಯಾನೇಜರಲ್ ಡಿಸಿಷನ್ ಬರುತ್ತೆ. ಇಲ್ಲಿ ತೋರಿಸಿದೀವಲ್ಲ, ಇಲ್ಲಿ ಎಲೆಕ್ಟಿವ್ 1 ಎಲೆಕ್ಟಿವ್ 2 ಇಲ್ಲಿ ಚೇಂಜ್ ಆಗುತ್ತೆ. ಎಲೆಕ್ಟಿವ್ 1 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬರುತ್ತೆ. ಎಲೆಕ್ಟಿವ್ 2 ಅಕೌಂಟಿಂಗ್ ಫಾರ್ ಮ್ಯಾನೇಜರಲ್ ಡಿಸಿಷನ್ ಅಂತ ಬರುತ್ತೆ. 6th ಸೆಮಿಸ್ಟ್ರಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಎಲೆಕ್ಟಿವ್ 2 ಅಲ್ಲಿ ಅಪ್ಲೈಡ್ ಕಾಸ್ಟ್ ಅಕೌಂಟಿಂಗ್ ಅಂತ ಬರುತ್ತೆ. ಇದು ನೀವು ಗ್ರೂಪ್ B ಅಕೌಂಟಿಂಗ್ ಗ್ರೂಪ್ ತಗೊಂಡ್ರೆ.
ಗ್ರೂಪ್ ಸಿ ಮಾರ್ಕೆಟಿಂಗ್ ಗ್ರೂಪ್ ಇದೆ. ನೀವು ಒಂದು ವೇಳೆ ಗ್ರೂಪ್ ಎ ಗ್ರೂಪ್ ಬಿ ಎರಡು ಬಿಟ್ಟು ಗ್ರೂಪ್ ಸಿ ತಗೊಂಡ್ರೆ, ಮಾರ್ಕೆಟಿಂಗ್ ಗ್ರೂಪ್ ತಗೊಂಡ್ರೆ ಯಾವ ತರ ಸಬ್ಜೆಕ್ಟ್ ಇದಾವೆ ನೋಡಿ. 5th ಸೆಮಿಸ್ಟರ್ ಎಲೆಕ್ಟಿವ್ 1 ಸರ್ವಿಸ್ ಮಾರ್ಕೆಟಿಂಗ್ ಅಂತ ಬರುತ್ತೆ, ಎಲೆಕ್ಟಿವ್ 2 ಮಾರ್ಕೆಟಿಂಗ್ ರಿಸರ್ಚ್ ಅಂತ ಬರುತ್ತೆ. 6th ಸೆಮಿಸ್ಟರ್ ಎಲೆಕ್ಟಿವ್ 1 ರೂರಲ್ ಮಾರ್ಕೆಟಿಂಗ್ ಬರುತ್ತೆ, ಎಲೆಕ್ಟಿವ್ 2 ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಬರುತ್ತೆ. ಈಗ ಟೋಟಲ್ ಸಬ್ಜೆಕ್ಟ್ಸ್ ಎಷ್ಟಾದವು? ಟೋಟಲ್ ಸಬ್ಜೆಕ್ಟ್ಸ್ ಎಷ್ಟಿದಾವೆ ಡಿಗ್ರಿಯಲ್ಲಿ ಅಂದರೆ ಎಲ್ಲ 6 ಸೆಮಿಸ್ಟರ್ ಸಬ್ಜೆಕ್ಟ್ಸ್ನ ಕಂಬೈನ್ ಮಾಡಿದರೆ, ಟೋಟಲ್ ಮಾಡಿದರೆ ಒಟ್ಟು 39 ಸಬ್ಜೆಕ್ಟ್ಸ್ ಇದಾವೆ. 40ಕ್ಕೆ ಒಂದೇ ಒಂದು ಕಡಿಮೆ ಇದೆ. 39 ಟೋಟಲ್ 39 ಸಬ್ಜೆಕ್ಟ್ಸ್ ಇದಾವೆ. ಇಲ್ಲಿ ತನಕ ನೋಡಿದೀವಿ. ಈಗ ನಾವು ಸಬ್ಜೆಕ್ಟ್ಸ್ನ ಗ್ರೂಪ್ ವೈಸ್ ಆಗಿ ಹೇಳ್ತೀನಿ ಒಂದೊಂದ್ಸಾರಿ ನಿಮಗೆ. ಸೆಮ್ ವೈಸ್ ಹೇಳಿದೆ ಇಷ್ಟೊತ್ತು ನಿಮಗೆ. ಫಸ್ಟ್ ಸೆಮಿಸ್ಟರ್ ಎಷ್ಟು ಸಬ್ಜೆಕ್ಟ್ ಇದಾವೆ, ಯಾವ್ಯಾವ ಇದಾವೆ. ಸೆಕೆಂಡ್ ಸೆಮಿಸ್ಟರಲ್ಲಿ ಎಷ್ಟು ಸಬ್ಜೆಕ್ಟು, ಅದು ಯಾವ್ಯಾವ ಸಬ್ಜೆಕ್ಟ್ಸ್ ಇದಾವೆ. ಅದೇ ಥರ 3rd 4th 5th 6th ಸೆಮಿಸ್ಟ್ರಲ್ಲಿ ಯಾವ್ಯಾವ ಸಬ್ಜೆಕ್ಟು ಇದಾವೆ, ಎಷ್ಟೆಷ್ಟಿದಾವೆ ನೋಡಿದ್ದೀವಿ. ಆಮೇಲೆ 5th ಮತ್ತು 6th ಸೆಮಿಸ್ಟ್ರಲ್ಲಿ ಎಲೆಕ್ಟಿವ್ ಸಬ್ಜೆಕ್ಟ್ಸ್ನ ನೋಡಿದ್ದೀವಿ. ಇವಾಗ ಆ ಸಬ್ಜೆಕ್ಟ್ ಗ್ರೂಪ್ ವೈಸ್ ನೋಡೋಣ. ಈಗ ಲ್ಯಾಂಗ್ವೇಜಸ್ ಎಷ್ಟು ಬರ್ತವೆ ಅಂದರೆ ನಿಮ್ಮ ಕಂಪ್ಲೀಟ್ BCom ಕೋರ್ಸಲ್ಲಿ 6 ಸೆಮಿಸ್ಟ್ರಲ್ಲಿ ಎಷ್ಟು ಲ್ಯಾಂಗ್ವೇಜಸ್ ಕೋರ್ಸ್ ಹೆಂಗೆ ಬರ್ತವೆ ನಿಮಗೆ? ಕನ್ನಡ ಬರುತ್ತೆ, 1 ಇದೆ, ಕನ್ನಡ 2, ಕನ್ನಡ 3, ಕನ್ನಡ 4 ಅಂತ ಒಟ್ಟು 4 ಕನ್ನಡ ಲ್ಯಾಂಗ್ವೇಜಸ್ ಬರುತ್ತೆ. ನೆಕ್ಸ್ಟ್ ಇಂಗ್ಲೀಷ್ 1, ಇಂಗ್ಲೀಷ್ 2, ಇಂಗ್ಲೀಷ್ 3, ಇಂಗ್ಲೀಷ್ 4 ಅಂತೇಳಿ 4 ಇಂಗ್ಲೀಷ್ ಇದಾವೆ. ಅಂದರೆ ಲ್ಯಾಂಗ್ವೇಜಸ್ ಒಟ್ಟು 8, 4 ಕನ್ನಡ 4 ಇಂಗ್ಲೀಷ್ ಇದಾವೆ. ಜನರಲ್ ಸಬ್ಜೆಕ್ಟ್ಸ್ ಏನಿದಾವೆ BComಗೆ? ಜನರಲ್ ಸಬ್ಜೆಕ್ಟ್ಸು ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನ ಇದೆ, ಎರಡನೇದು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಇದೆ, ಪರಿಸರ ಅಧ್ಯಯನ. 2 ಜನರಲ್ ಸಬ್ಜೆಕ್ಟ್ಸ್. ಅಂದರೆ ಯಾವ ಡಿಗ್ರಿ ಮಾಡಿದ್ರು ನಿಮ್ಗೆ BA ಮಾಡಿದ್ರು, BCom ಮಾಡಿ, BSc ಮಾಡಿ ಏನು ಮಾಡಿದ್ರು ಇದು 2 ಸಬ್ಜೆಕ್ಟ್ಸು ಕಾಮನ್ ಆಗಿ ಎಲ್ಲರಿಗೂ ಇರ್ತವೆ. ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸ್ ಎಷ್ಟಿದಾವೆ, ಯಾವ್ಯಾವ ಇದಾವೆ ನೋಡೋಣ. ಇವಾಗ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸ್ ಒಂದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇದೆ, ಸ್ಮಾಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಇದು ಸ್ಮಾಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಇದು ಎಕನಾಮಿಕ್ ಪಾರ್ಟ್ ಇದೆ. ಒಟ್ಟು 4 ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಇದಾವೆ. ನೆಕ್ಸ್ಟು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಎಷ್ಟಿದಾವೆ, ಯಾವ್ಯಾವ ಇದಾವೆ ನೋಡೋಣ. ಲಿಸ್ಟೇ ಇದೆ ಇದು. ಫೈನಾನ್ಷಿಯಲ್ ಅಕೌಂಟಿಂಗ್ 1 ಇದೆ, ಫೈನಾನ್ಷಿಯಲ್ ಅಕೌಂಟಿಂಗ್ 2, ಕಾರ್ಪೊರೇಟ್ ಅಕೌಂಟಿಂಗ್ 1, ಕಾರ್ಪೊರೇಟ್ ಅಕೌಂಟಿಂಗ್ 2, 5ನೇದು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 1, 6ನೇದು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 2, 7ನೇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, 8ನೇದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, 9ನೇದು ಕಾಸ್ಟ್ ಅಕೌಂಟಿಂಗ್ 1. ಇದು ನೀವು 5th ಸೆಮಿಸ್ಟರ್ ಮತ್ತು 6th ಸೆಮಿಸ್ಟ್ರಲ್ಲಿ ಗ್ರೂಪ್ ಎ ತಗೊಂಡ್ರೆ ಕಾಸ್ಟ್ ಅಕೌಂಟಿಂಗ್ 1 ಬರುತ್ತೆ, ಕಾಸ್ಟ್ ಅಕೌಂಟಿಂಗ್ 2 ಬರುತ್ತೆ, ಇನ್ಕಮ್ ಟ್ಯಾಕ್ಸ್ 1 ಬರುತ್ತೆ, ಇನ್ಕಮ್ ಟ್ಯಾಕ್ಸ್ 2 ಬರುತ್ತೆ. ಒಟ್ಟು ಇಷ್ಟು 12 ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇದಾವೆ. ಎಕನಾಮಿಕ್ಸ್ ಸಬ್ಜೆಕ್ಟ್ಸ್ ಎಷ್ಟಿದಾವೆ ನೋಡೋಣ. ಎಕನಾಮಿಕ್ಸು ಎಲ್ಲ ಸೆಮಿಸ್ಟರ್ಗೆ ಒಂದೊಂದು ಇದಾವೆ. 6 ಸೆಮಿಸ್ಟರ್ 6 ಎಕನಾಮಿಕ್ಸ್ ಸಬ್ಜೆಕ್ಟ್ಸ್ ಇದಾವೆ. ಫಸ್ಟ್ ಸೆಮಿಸ್ಟರ್ ಬಿಸ್ನೆಸ್ ಎಕನಾಮಿಕ್ಸ್ ಇದೆ, ಸೆಕೆಂಡಲ್ಲಿ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಇದೆ, ಥರ್ಡಲ್ಲಿ ಸ್ಮಾಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇದೆ, 4ನೇದರಲ್ಲಿ ಇಂಡಿಯನ್ ಬ್ಯಾಂಕಿಂಗ್ ಇದೆ, 5ನೇ ಸೆಮಿಸ್ಟ್ರಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತಿದೆ, 6ನೇ ಸೆಮಿಸ್ಟ್ರಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ. ಒಟ್ಟು 6 ಎಕನಾಮಿಕ್ಸ್ ಸಬ್ಜೆಕ್ಟ್ಸ್ ಇದಾವೆ. ಲಾ ಸಬ್ಜೆಕ್ಟ್ಸ್ ಏನಿದಾವೆ? ಹೌದು, BCom ಅಲ್ಲಿ ಲಾ ಸಬ್ಜೆಕ್ಟ್ಸ್, ಕಾನೂನಿಗೆ ಸಂಬಂಧಪಟ್ಟ ಸಬ್ಜೆಕ್ಟ್ಸ್ ಕೂಡ ಇದಾವೆ. ಯಾವ್ದ್ಯಾವುದು? 1ನೇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನ, ಇದು ಒಂದು ಕಾನೂನು ಇದೆ. ನೆಕ್ಸ್ಟ್ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್. ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಇದು ಕಾನೂನು ಸಬ್ಜೆಕ್ಟ್ ಇದೆ, ಲಾ ಸಬ್ಜೆಕ್ಟ್ ಇದೆ ಅಂತ, ಬಟ್ ಇದು ಲಾ ಸಬ್ಜೆಕ್ಟ್ ಇದೆ. 3ನೇದು ಆಡಿಟಿಂಗ್ ಇದೆ, 4ನೇದು ಬಿಸ್ನೆಸ್ ಲಾ ಅಂತ ಇದೆ, 5ನೇದು ಇನ್ಕಮ್ ಟ್ಯಾಕ್ಸ್ 1, 6ನೇದು ಇನ್ಕಮ್ ಟ್ಯಾಕ್ಸ್ 2 ಅಂತ. ಇಷ್ಟು ಲಾ ಸಬ್ಜೆಕ್ಟ್ ಇದಾವೆ. ಇದು ಇನ್ಕಮ್ ಟ್ಯಾಕ್ಸ್ 1, ಇನ್ಕಮ್ ಟ್ಯಾಕ್ಸ್ 2 ನೀವು ಎಲೆಕ್ಟಿವ್ ಸಬ್ಜೆಕ್ಟ್ ಅಲ್ಲಿ ಗ್ರೂಪ್ ಎ ತಗೊಂಡ್ರೆ ಮಾತ್ರ ಬರ್ತವೆ. ಇಲ್ಲಾಂದ್ರೆ ಇವೆರಡು ಲಾಸ್ಟ್ ಇನ್ಕಮ್ ಟ್ಯಾಕ್ಸ್ 1, ಇನ್ಕಮ್ ಟ್ಯಾಕ್ಸ್ 2 ಎರಡು ಬರಲ್ಲ. ಬ್ಯಾಂಕಿಂಗ್ ಸಬ್ಜೆಕ್ಟ್ ಎಷ್ಟಿದಾವೆ? ಬ್ಯಾಂಕಿಂಗ್ ಸಬ್ಜೆಕ್ಟ್ಗೆ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟ ಸಬ್ಜೆಕ್ಟ್ಸ್ ಎಷ್ಟಿದಾವೆ ಮತ್ತೆ ಯಾವ್ಯಾವ ಇದಾವೆ ಅಂತ ನೋಡೋಣ. ಇಂಡಿಯನ್ ಬ್ಯಾಂಕಿಂಗ್ ಇದೆ, ಆಕ್ಚುಲಿ ಅದು ಎಕನಾಮಿಕ್ಸ್, ಬಟ್ ಬ್ಯಾಂಕಿಂಗ್ ಸಂಬಂಧಪಟ್ಟಿದೆ. ಇಂಡಿಯನ್ ಬ್ಯಾಂಕಿಂಗ್ ಅಂತಿದೆ. 2ನೇದು ಬ್ಯಾಂಕಿಂಗ್ ಆಪರೇಷನ್ ಆ್ಯಂಡ್ ಇನ್ಶೂರೆನ್ಸ್ ಇದೆ. ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತಿದೆ. ಒಟ್ಟು 3 ಬ್ಯಾಂಕಿಂಗ್ ಸಬ್ಜೆಕ್ಟ್ಸ್ ಇದಾವೆ. ನೆಕ್ಸ್ಟ್ ಕಂಪ್ಯೂಟರ್ ಸಬ್ಜೆಕ್ಟ್ಸ್ ಒಂದೇ ಇದೆ. ಇದು
ಕಂಪ್ಯೂಟರ್ ಅಪ್ಲಿಕೇಶನ್ ಅಂಡ್ ಇ ಕಾಮರ್ಸ್ ಅಂತ ಹೇಳಿ ಒಂದು ಸಬ್ಜೆಕ್ಟ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಿದೆ. ಮಾರ್ಕೆಟಿಂಗ್ ಸಬ್ಜೆಕ್ಟ್ಸ್ ಕೂಡ ಒಂದಿದೆ, ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಅಂತ ಹೇಳಿ. ನೀವು ಒಂದು ವೇಳೆ 5th ಸೆಮಿಸ್ಟರ್ ಮತ್ತೆ 6th ಸೆಮಿಸ್ಟರ್ ಅಲ್ಲಿ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಅಲ್ಲಿ ಗ್ರೂಪ್ ಸಿ ಮಾರ್ಕೆಟಿಂಗ್ ಗ್ರೂಪ್ ಏನಾದ್ರೂ ನೀವು ತಗೊಂಡ್ರೆ, ಗ್ರೂಪ್ ಸಿ ಮಾರ್ಕೆಟಿಂಗ್ ಗ್ರೂಪ್ ತಗೊಂಡ್ರೆ ಮತ್ತೆ ನಿಮಗೆ ಅಲ್ಲಿ ಸರ್ವಿಸ್ ಮಾರ್ಕೆಟಿಂಗ್ ಅಂತ ಬರುತ್ತೆ, ಆಮೇಲೆ ಮಾರ್ಕೆಟಿಂಗ್ ರಿಸರ್ಚ್ ಅಂತ ಬರುತ್ತೆ, ರೂರಲ್ ಮಾರ್ಕೆಟಿಂಗ್ ಬರುತ್ತೆ, ಆಮೇಲೆ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಅಂತ ಒಟ್ಟು ಇಷ್ಟು ಮಾರ್ಕೆಟಿಂಗ್ ಸಬ್ಜೆಕ್ಟ್ಸ್ ಬರ್ತವೆ. ನೀವು ಗ್ರೂಪ್ ಸಿ ತಗೊಂಡಿಲ್ಲ ಅಂದ್ರೆ ಒಂದೇ ಒಂದು ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಇರುತ್ತೆ. ಈಗ ನೆಕ್ಸ್ಟ್ ಆಫ್ಟರ್ ಬಿಕಾಮ್, ಇಷ್ಟು ದೊಡ್ಡ ಬಿಕಾಮ್ ಕೋರ್ಸ್ ಆದಮೇಲೆ ಇಲ್ಲಿ ತನಕ ನಾವು ಸಬ್ಜೆಕ್ಟ್ಸ್ ನೋಡಿದೀವಿ. ಇಲ್ಲಿ ತನಕ ಎಷ್ಟು ಸಬ್ಜೆಕ್ಟ್ಸ್ ಇದಾವೆ ನೋಡಿದೀವಿ. ಒಟ್ಟು 39 ಸಬ್ಜೆಕ್ಟ್ ಇದಾವೆ. ಈ ಒಟ್ಟು 39 ಸಬ್ಜೆಕ್ಟ್ಸ್ ನಿಮಗೆ ಸೆಮಿಸ್ಟರ್ ವೈಸ್ ಹೇಳಿದ್ದೀನಿ. ಫಸ್ಟ್ ಸೆಮಿಸ್ಟರ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ 6 ಸೆಮಿಸ್ಟರ್ ತನಕ ಎಷ್ಟು ಸಬ್ಜೆಕ್ಟ್ ಇದಾವೆ, ಯಾವ್ಯಾವ ಸಬ್ಜೆಕ್ಟ್ ಇದಾವೆ ಅಂತ ಹೇಳಿದ್ದೀನಿ. ಅದು ಆಮೇಲೆ ನಿಮಗೆ ಸಬ್ಜೆಕ್ಟ್ ವೈಸ್ ಗ್ರೂಪ್ ಮಾಡಿ ಕೂಡ ಹೇಳಿದ್ದೀನಿ. ಹೌದಾ, ಫೈನಾನ್ಸ್ ಸಬ್ಜೆಕ್ಟ್, ಅಕೌಂಟಿಂಗ್ ಸಬ್ಜೆಕ್ಟ್, ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಎಷ್ಟಿದಾವೆ, ಮಾರ್ಕೆಟಿಂಗ್ ಎಷ್ಟಿದಾವೆ, ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಎಷ್ಟಿದಾವೆ, ಎಕನಾಮಿಕ್ಸ್ ಎಷ್ಟಿದಾವೆ ಅಂತ ಈ ತರ ಗ್ರೂಪ್ ಮಾಡಿ ನಿಮಗೆ ಹೇಳಿದ್ದೀನಿ. ಒಟ್ಟು 39 ಸಬ್ಜೆಕ್ಟ್ ಇದೆ. ಇದು ಒಂದು ಬಿಕಾಮ್ ಕೋರ್ಸ್, ದೊಡ್ಡ ಕೋರ್ಸ್ ಅಂತಾನೆ ಹೇಳ್ತೀನಿ ನಾನು. ಅದಕ್ಕೆ ಇಷ್ಟು ಸಬ್ಜೆಕ್ಟ್ ಇರೋದ್ರಿಂದ ಆಮೇಲೆ ಇವೆಲ್ಲ ಸಬ್ಜೆಕ್ಟ್ಸ್ ಅಡ್ವಾನ್ಸ್ ಲೆವೆಲ್ ಇದಾವೆ. ಈ ರೀಸನ್ಗೆ ನಾನು ಏನು ಹೇಳ್ತೀನಿ, ಬಿಕಾಮ್ BBM ಗಿಂತ ಬಹಳ ಬೆಟರ್ ಸಬ್ಜೆಕ್ಟ್ ಇದೆ. BBM ಗಿಂತ ಬಿಕಾಮ್ ದೊಡ್ಡ ಸಬ್ಜೆಕ್ಟ್, ದೊಡ್ಡ ಕೋರ್ಸು, ಬಹಳ ಒಳ್ಳೆ ಕೋರ್ಸ್ ಇದೆ ಇದು. BBM ಗಿಂತ ಬಿಕಾಮ್ ಕೋರ್ಸು ಬಹಳ ಒಳ್ಳೆ ಕೋರ್ಸ್ ಇದಾವೆ. ಈಗ ನೆಕ್ಸ್ಟ್ ಇಷ್ಟು ಕಷ್ಟಪಟ್ಟು 39 ಸಬ್ಜೆಕ್ಟ್ಸ್ ಮುಗಿದ್ಮೇಲೆ ಬಿಕಾಮ್ ಆದ್ಮೇಲೆ ಮುಂದೆ ಏನು, ಈಗ ಅದ್ರ ಬಗ್ಗೆ ಒಂದಿಷ್ಟು ನೋಡೋಣ. ಆಫ್ಟರ್ ಬಿಕಾಮ್ ನಂತರ ಏನು? ಬಿಕಾಮ್ ನಂತರ 2 ಆಪ್ಷನ್ ಕೊಡ್ತೀನಿ ನಿಮಗೆ. ಒಂದು ಹೈಯರ್ ಸ್ಟಡೀಸ್, ಇನ್ನೊಂದು ಸ್ಟಡಿ ಮಾಡೋದು ಅಥವಾ ಜಾಬಿಗೆ ಹೋಗೋದು. ಫಸ್ಟ್ ನಿಮಗೆ ಹೈಯರ್ ಸ್ಟಡೀಸ್ ಬಗ್ಗೆನೇ ಹೇಳ್ತೀನಿ. ಹೈಯರ್ ಸ್ಟಡೀಸ್ ಅಂದ್ರೆ ಉನ್ನತ ವಿದ್ಯಾಭ್ಯಾಸ ಏನೆಲ್ಲ ಮಾಡ್ಬೋದು ಅಂತ. ಏನು ಮಾಡ್ಬೋದು? MCOM ಮಾಡ್ಬೋದು, ಹೌದಾ, ಮಾಸ್ಟರ್ ಆಫ್ ಕಾಮರ್ಸ್ ಅಂತ ಹೇಳ್ತೀವಿ. MFA ಮಾಡ್ಬೋದು, ಮಾಸ್ಟರ್ ಆಫ್ ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಅಂತ ಬರುತ್ತೆ. MBA ಮಾಡ್ಬೋದು, LLB ಮಾಡ್ಬೋದು, B.Ed ಮಾಡ್ಬೋದು. ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಬಿಕಾಮ್ ಆದ್ಮೇಲೆ ಬಹಳಷ್ಟು ಜನ LLB ಮಾಡ್ತಾರೆ, ಲಾಯರ್ ಆಗ್ತಾರೆ ಬಿಕಾಮ್ ಆದ್ಮೇಲೆ. ಯಾಕಂದ್ರೆ ಬಿಕಾಮ್ ಅಲ್ಲಿ ಲಾ ಸಬ್ಜೆಕ್ಟ್ಸ್ ಭಾಳ ಇದಾವೆ. ಅದಾದ್ಮೇಲೆ LLB ಕೂಡ ಒಳ್ಳೆ ಕೋರ್ಸ್ ಇದೆ. ನೀವು B.Ed ಕೂಡ ಮಾಡೋದು, ಹೌದಾ. B.Ed ಕೆಲವೊಂದು ಜನ B.Ed ಬಿಕಾಮ್ದವ್ರಿಗೆ ಬರಲ್ಲ, BA ಮತ್ತೆ BSc ದವ್ರು ಮಾಡ್ಬೋದು ಅಂತ ಹೇಳ್ತಾರೆ. ಇಲ್ಲ, ಅದು ಬಿಕಾಮ್ ಆದ್ಮೇಲೆ ಕೂಡ ನೀವು B.Ed ಮಾಡ್ಬೋದು. CA ಮಾಡ್ಬೋದು, CWA ಅಂತ ಒಂದು ಕೋರ್ಸ್ ಬರುತ್ತೆ, ಅದು ಮಾಡ್ಬೋದು. ಕಾಸ್ಟ್ ಅಂಡ್ ವರ್ಕ್ಸ್ ಅಕೌಂಟೆಂಟ್ ಅಂತ. CS ಅಂತ ಬರುತ್ತೆ, ಕಂಪನಿ ಸೆಕ್ರೆಟರಿ ಅಂತ. ಇಲ್ಲಿ CA ಅಂದ್ರೆ ಚಾರ್ಟೆಡ್ ಅಕೌಂಟೆಂಟ್ ಅಂತ ಬರುತ್ತೆ. CMA ಅಂತ ಬರುತ್ತೆ, ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ ಬರುತ್ತೆ, ಅದು ಕೂಡ ಮಾಡ್ಬೋದು. ಎಕ್ಸೆಟ್ರಾ ಅಂತ ಹಾಕಿದ್ದೀನಿ. ಯಾಕಂದ್ರೆ ಬಹಳಷ್ಟು ಕೋರ್ಸ್ಗಳಿದಾವೆ, ಇನ್ನೂ ಬಹಳಷ್ಟು ಲಿಸ್ಟ್ ಮಾಡ್ಕೊಂಡು ಹೋದ್ರೆ ಬಹಳಷ್ಟು ಕೋರ್ಸ್ ಇದಾವೆ. ಇಷ್ಟು ಕೋರ್ಸಲ್ಲಿ ನೀವು ಯಾವ್ದಾದ್ರು ಮತ್ತೆ ಮುಂದೆ ಓದ್ಬೋದು, ಸ್ಟಡಿ ಮಾಡ್ಬೋದು. ಈಗ ಜಾಬ್ ವಿಷಯಕ್ಕೆ ಹೋದ್ರೆ ಏನ್ ಜಾಬ್ ಮಾಡ್ಬೋದು ಅಂತ ಒಂದು ಜನರಲ್ ಆಗಿ ಹೇಳ್ತೀನಿ. ಎಲ್ಲರಿಗೂ ಬರೋ ತರ ನೋಡಿದ್ರೆ ಅಂದ್ರೆ BA, BCom, BSc ಎನಿ ಡಿಗ್ರಿ ಮೇಲೆ ಯಾರಾದ್ರೂ ಬರಿಬಹುದು. FDA ಎಕ್ಸಾಮ್ ಬರಿಬಹುದು, SDA ಬರಿಬಹುದು. ಇದು ಆಕ್ಚುಲಿ PUC ಮೇಲೆ ಇರೋದು. PDO ಎಕ್ಸಾಮ್ ಬರಿಬಹುದು, KS ಬರಿಬಹುದು, PSI ಎಕ್ಸಾಮ್ ಬರಿಬಹುದು, IS ಎಕ್ಸಾಮ್ ಅಪ್ಲೈ ಮಾಡಬಹುದು, ಅದು ಬರಿಬಹುದು, ಹೌದಾ. ಈಗ ಸ್ಪೆಸಿಫಿಕ್ ಆಗಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಹೋಗಿದ್ದೀವಿ ಅಂದ್ರೆ ನಾರ್ಮಲ್ ಆಗಿ ಇದು ಬಿಕಾಮ್ದವರಿಗೆ ಮೀಸಲಾತಿ ಇದ್ದಂಗೆ. ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ಬಿಕಾಮ್ ಆದ್ಮೇಲೆ ಏನೇನು ಜಾಬ್ ಇದಾವೆ? ಬ್ಯಾಂಕ್ ಮ್ಯಾನೇಜರ್ ಇದೆ, ಬ್ಯಾಂಕ್ ಮ್ಯಾನೇಜರ್ ಪೋಸ್ಟ್ ಇದೆ. ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಬರುತ್ತೆ, ಬ್ಯಾಂಕ್ ಅಸೆಟ್ ಮ್ಯಾನೇಜರ್ ಅಂತ ಬರುತ್ತೆ. ಆಮೇಲೆ ರಿಲೇಶನ್ಶಿಪ್ ಮ್ಯಾನೇಜರ್ ಅಂತ ಬರುತ್ತೆ, ಅಂದ್ರೆ ಬ್ಯಾಂಕಿಂಗ್ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜರ್ ಅಂತ ಒಂದು ಪೋಸ್ಟ್ ಬರುತ್ತೆ. ಬ್ಯಾಂಕ್ ಲೋನ್ ಆಫೀಸರ್ ಆಗ್ಬೋದು, ಇಂಟರ್ನಲ್ ಆಡಿಟರ್ ಆಗ್ಬೋದು. RBI ಅಲ್ಲಿ ಗ್ರೇಡ್ B ಆಫೀಸರ್ ಆಗ್ಬೋದು, ಅದು ಕೂಡ ಬಿಕಾಮ್ ಆದವ್ರಿಗೆ ಕನ್ಫರ್ಮ್ ಮಾಡ್ತಾರೆ. ಬ್ಯಾಂಕ್ ಕ್ಯಾಶಿಯರ್ ಆಗ್ಬೋದು, ಬ್ಯಾಂಕ್ ಕ್ಲರ್ಕ್ ಕೂಡ ಆಗ್ಬೋದು, ಎಕ್ಸೆಟ್ರಾ. ಅಂದ್ರೆ ಬಹಳಷ್ಟು ಪೋಸ್ಟ್ಗಳಲ್ಲಿ ಇರ್ತವೆ. ಈಗ ಒಂದು ವೇಳೆ ಈ KSRTC, ಎಲೆಕ್ಟ್ರಿಸಿಟಿ ಈ ತರ ಕಾರ್ಪೊರೇಷನ್ ಅಲ್ಲಿ ಹೋಗಿದ್ರೆ, ಹೌದಾ, KSRTC ಎಲೆಕ್ಟ್ರಿಸಿಟಿ ಅಂದ್ರೆ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಬರ್ತಲ್ಲ, KEB, KSBC ಎಲ್ಲ ಅಂತ ಕರಿತೀವಿ. ಅದಕ್ಕೆಲ್ಲ ಅದರಲ್ಲಿ ಏನೇನು ಪೋಸ್ಟ್ ಇರ್ತವೆ? ಅದರಲ್ಲಿ ಅಕೌಂಟ್ ಆಫೀಸರ್ ಅಂತ ಇರುತ್ತೆ, ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಅಂತಾನು ಇರುತ್ತೆ, ಆಮೇಲೆ ಜೂನಿಯರ್ ಅಕೌಂಟೆಂಟ್ ಅಂತಾನು ಇರುತ್ತೆ. ಈ ತರ ಅಲ್ಲಿ ಪೋಸ್ಟ್ಗಳು ಇರ್ತವೆ.
ಜಾಬ್ಸ್ ಬಗ್ಗೆ ಹೇಳಬೇಕಂದ್ರೆ KSRTC ಮತ್ತು ಎಲೆಕ್ಟ್ರಿಸಿಟಿ ಕಾರ್ಪೊರೇಷನ್ ಇತರೆ ಕಾರ್ಪೊರೇಷನ್ಗಳಲ್ಲಿ ಸಪೋಸ್ ನೀವು ಇನ್ಶೂರೆನ್ಸ್ ಸೆಕ್ಟರಲ್ಲಿ ಹೋಗ್ತೀವಿ ಅಂದರೆ ಏನಿರ್ತವೆ? ಇನ್ಶೂರೆನ್ಸ್ ಸೆಕ್ಟರಲ್ಲಿ ಹೋಗ್ತೀವಿ ಅಂದರೆ LIC ಮ್ಯಾನೇಜರ್ ಹೋಗ್ಬೋದು, ಅಲ್ಲಿ ಬ್ರಾಂಚ್ ಮ್ಯಾನೇಜರ್ ಅಂತ ಇರುತ್ತೆ, ಇನ್ಶೂರೆನ್ಸ್ ಅಡ್ವೈಸರ್ ಅಂತ ಒಂದು ಪೋಸ್ಟ್ ಇರುತ್ತೆ, ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಪೋಸ್ಟ್ ಇರುತ್ತೆ, ಅಡ್ಮಿನ್ ಎಕ್ಸಿಕ್ಯೂಟಿವ್ ಅಂತ ಇರುತ್ತೆ, ಡೆವಲಪ್ಮೆಂಟ್ ಆಫೀಸರ್ ಅಂತ ಇರುತ್ತೆ. ಈ ಥರ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಕೂಡ ಭಾಳಷ್ಟು ಜಾಬ್ಗಳಿದ್ದಾವೆ. ಈಗ ನೆಕ್ಸ್ಟು ಟೀಚಿಂಗ್ ಫೀಲ್ಡಲ್ಲಿ ನೀವು ಹೋಗ್ಬೇಕಂದ್ರೆ PU ಲೆಕ್ಚರರ್ ಆಗ್ಬೋದು. PU ಲೆಕ್ಚರರ್ಗೆ MCOM ಮತ್ತು B.Ed ಆಗಿರಬೇಕು. ಡಿಗ್ರಿ ಲೆಕ್ಚರರ್ ಹೋಗ್ಬೋದು, MCOM ಜೊತೆ KSET ಅಥವಾ UGC ನೆಟ್ ಅಥವಾ PhD ಆಗಿರಬೇಕು. ಆಮೇಲೆ ಪ್ರೈವೇಟ್ ಸೆಕ್ಟರಲ್ಲಿ ನೀವು ಜಾಬ್ ಹೋಗಬೇಕು ಅಂದರೆ, ಹೌದಾ, ಇವೆಲ್ಲ ಬೇಡ, ನಾವು ಪ್ರೈವೇಟ್ ಸೆಕ್ಟರಲ್ಲಿ ಹೋಗ್ತೀವಿ ಏನಾಗಿತ್ತು ಅಂದರೆ, ಪ್ರೈವೇಟ್ ಸೆಕ್ಟರಲ್ಲಿ MBA ಆದವ್ರಿಗೆ ಅಂದರೆ BCom ಆದಮೇಲೆ MBA ಮಾಡಿದರೆ ನಿಮಗೆ ಏನೇನು ಪೋಸ್ಟ್ಗಳಿರ್ತವೆ? ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಇರುತ್ತೆ, HR ಮ್ಯಾನೇಜರ್ ಅಂತ ಇರುತ್ತೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಅಂತ ಇರುತ್ತೆ, ರಿಟೇಲ್ ಮ್ಯಾನೇಜರ್ ಅಂತ ಇರುತ್ತೆ, ಪ್ರಾಡಕ್ಟ್ ಮ್ಯಾನೇಜರ್ ಅಂತ ಇರುತ್ತೆ ಪೋಸ್ಟು, ಸೇಲ್ಸ್ ಮ್ಯಾನೇಜರ್ ಅಂತ ಇರುತ್ತೆ, ಎಷ್ಟು ಡಬಲ್ ಆಯ್ತದು, ಫೈನಾನ್ಸ್ ಮ್ಯಾನೇಜರ್ ಅಂತ ಇರುತ್ತೆ, ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜರ್ ಅಂತ ಇರುತ್ತೆ, ರೀಜನಲ್ ಸೇಲ್ಸ್ ಮ್ಯಾನೇಜರ್ ಅಂತ ಪೋಸ್ಟ್ ಇರುತ್ತೆ, ಅಕೌಂಟ್ ಮ್ಯಾನೇಜರ್ ಅಂತ ಕೂಡ ಅಲ್ಲಿ ಪೋಸ್ಟ್ ಇರುತ್ತವೆ. ಈ ಥರ ಸುಮಾರು MBA ಆದಮೇಲೆ ಸುಮಾರಷ್ಟು ಪ್ರೈವೇಟ್ ಸೆಕ್ಟರಲ್ಲಿ ಜಾಬ್ಗಳಿದ್ದಾವೆ. MBA ಅಂತಿಲ್ಲ, BCom ಆದರೂ ಕೂಡ ಅವೆಲ್ಲ ಪೋಸ್ಟು ಅಪ್ಲೈ ಇದೆ. ಈಗ ನೆಕ್ಸ್ಟ್ ನಿಮಗೆ ಲರ್ನಿಂಗ್ ಮೆಥಡ್ಸ್ ಹೇಳ್ತೀನಿ. ಲರ್ನಿಂಗ್ ಮೆಥಡ್ಸ್ ಅಂದರೆ BCom ಯಾವ ಥರ ಕಂಪ್ಲೀಟ್ ಮಾಡಬೇಕು? ಅದೇ ಎಲ್ಲರ ಥರ ನೀವು ಸುಮ್ಮನೆ ಬಂದು ಕುಂತಿದ್ದೀರಿ, ರೆಗ್ಯುಲರ್ ಕ್ಲಾಸಿಗೆ ಬಂದಿರಿ, ಎಕ್ಸಾಮ್ ಬರ್ದಿರಿ, ಮುಗೀತು ಅಂದ ತಕ್ಷಣ ಅದು BCom ಮುಗ್ದಂಗೆ ಆಗಲ್ಲ. BCom ಅಲ್ಲಿ 39 ಸಬ್ಜೆಕ್ಟು ನಾಲೆಜ್ ಇರಬೇಕು ನಿಮಗೆ. BCom ಅಲ್ಲಿ ನೀವು ಪರ್ಸ್ನಲ್ ಆಗಿ ಯಾವ ಥರ ಮತ್ತೆ ಡೆವಲಪ್ ಆಗಬೇಕು ಅವೆಲ್ಲ ನಾವು ನೋಡ್ತೀವಿ. ಈಗ ಭಾಳಷ್ಟು ಸ್ಟೂಡೆಂಟ್ಸ್ನ ನೋಡ್ತೀನಿ ನಾನು. SSLC ಇರಬೇಕಂದ್ರೆ ಭಾಳ ಚೆನ್ನಾಗಿ ಓದಿರ್ತಾರೆ, ಭಾಳ ಚೆನ್ನಾಗಿ ಸ್ಟಡಿ ಮಾಡಿರ್ತಾರೆ, ಒಳ್ಳೆ ಪರ್ಸೆಂಟೇಜ್ ತೆಗೆದಿರ್ತಾರೆ. ಅದಾದ್ಮೇಲೆ PUC ಬರ್ತಾರೆ, ಸೆಕೆಂಡ್ PUC ಭಾಳ ಚೆನ್ನಾಗಿ ಸ್ಟಡಿ ಮಾಡ್ತಾರೆ, ಭಾಳ ಚೆನ್ನಾಗಿ ಪರ್ಸೆಂಟೇಜ್ ಮಾಡ್ತಾರೆ. BCom ಬರೋಣ ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ, ಓದೋದೇ ಬಿಟ್ಬಿಡ್ತಾರೆ. ವಾರದಲ್ಲಿ 2 ದಿನ ಕಾಲೇಜ್ ಹೋಗೋದು, 4 ಕ್ಲಾಸಲ್ಲಿ 2 ಕ್ಲಾಸ್ ಅಟೆಂಡ್ ಆಗೋದು, ಈ ಥರ ಮಾಡೋದು. ನಾವು ಮನೇಲಿ ಕುಂತ ಸ್ಟಡಿ ಮಾಡ್ತೀವಿ, ಹಾಸ್ಟೆಲಲ್ಲಿ ಇದ್ದ ಸ್ಟಡಿ ಮಾಡ್ತೀವಿ, ಇಲ್ಲ ಕೋಚಿಂಗ್ ಹೋಗ್ತೀವಿ, ಅದು ಇದು ಹೇಳ್ಕೊಂಡಿಗೆ ಒಟ್ಟಿನಲ್ಲಿ BComನ ಕರೆಕ್ಟಾಗಿ ಯಾವುದೇ ಡಿಗ್ರಿನ ಕರೆಕ್ಟಾಗಿ ಮುಗಿಸಲ್ಲ. ನೀವು ಡಿಗ್ರಿ ಕರೆಕ್ಟಾಗಿ ಮುಗಿಸಿಲ್ಲ ಅಂದರೆ ಡಿಗ್ರಿ ಮುಗಿದ್ಮೇಲೆ ನೀವು ಜಾಬಿಗೆ ಹೋಗೋ ಆಸೆನ ಅಲ್ಲೇ ಬಿಟ್ಬಿಡ್ಬೇಕು. ಏನು 3 ವರ್ಷ 6 ಸೆಮಿಸ್ಟರಿಂದ ಕೂಡದಂಥ 3 ವರ್ಷದ ಡಿಗ್ರಿ ಕೋರ್ಸ್ ಏನಿರುತ್ತೆ, ಇದು ಸಾಧಾರಣ ಕೋರ್ಸ್ ಇರಲ್ಲ. ಇದು ನಿಮಗೆ ನಿಮ್ಮ ಲೈಫ್ ಇಲ್ಲಿ ನೀವು ಸೃಷ್ಟಿ ಮಾಡ್ಕೋಬೇಕು, ನಿಮ್ಮ ಜೀವನ ಸೃಷ್ಟಿ ಮಾಡ್ಕೋಬೇಕಿಲ್ಲಿ, ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಬೇಕಿಲ್ಲಿ, ಕಂಪ್ಲೀಟ್ ಆಗಿ ನೀವು ಚೇಂಜ್ ಆಗಬೇಕು. ಈಗ ಬರೀ 6 ಸೆಮಿಸ್ಟರ್ ಡಿಗ್ರಿ ಬರ್ದು ಎಕ್ಸಾಮ್ ಬರೀತೀವಿ, ಹಂಗೆ ಮಾಡಿ ಪಾಸ್ ಆಗಿದೀವಿ ಅನ್ಕೋ, 6 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಏನಿರ್ತಾವಲ್ಲ ಅದು ಯಾವುದಕ್ಕೂ ಯೂಸ್ ಆಗಲ್ಲ. 6 ಸೆಮಿಸ್ಟ್ರಲ್ಲಿ ನೀವು ಏನು ನಾಲೆಜ್ ಸಂಪಾದನೆ ಮಾಡಿರ್ತೀರಲ್ಲ ಅದು ನಿಮಗೆ ಯೂಸ್ ಆಗೋದು. 6 ಸೆಮಿಸ್ಟರ್ BCom 3 ವರ್ಷ BCom ಕೋರ್ಸಲ್ಲಿ 6 ಸೆಮಿಸ್ಟ್ರಲ್ಲಿ 39 ಸಬ್ಜೆಕ್ಟ್ಸ್ ಕಂಪ್ಲೀಟ್ ನಾಲೆಜ್ ನಿಮ್ಮ ತಲೆಯಲ್ಲಿತ್ತು ಅಂದರೆ ನೀವು ಏನು ಬೇಕಾದ್ರೂ ಮಾಡ್ಬೋದು, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಈ ಥರ ನೀವು ಯಾವ ಥರ ಓದ್ತೀರ ಅನ್ನೋದು ಡಿಪೆಂಡ್ ಆಗಿರ್ತದೆ. ಈಗ ಲರ್ನಿಂಗ್ ಲರ್ನಿಂಗ್ ಮೆಥಡ್ಸ್ ಹೇಳಬೇಕಂದ್ರೆ ಒಂದು 3 ಥರ ಹೇಳ್ತೀನಿ. ಒಂದು ಸಬ್ಜೆಕ್ಟ್ ನಾಲೆಜ್, 39 ಸಬ್ಜೆಕ್ಟ್ ನಾಲೆಜ್ ನಿಮ್ಮ ತಲೆಯಲ್ಲಿ ಇರಬೇಕು, ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿರಬೇಕು, ವರ್ಕ್ಗಳನ್ನೆಲ್ಲ ಚೆನ್ನಾಗಿ ಓದಿರಬೇಕು. ಇಲ್ಲಿ ಅಥರ್ಸ್ ಬುಕ್ ಬರ್ತವೆ, 2-3 ಅಥರ್ಸ್ ಬುಕ್ನ ರೆಫರ್ ಮಾಡಿ ಒಳ್ಳೆ ನಾಲೆಜ್ನ ಸಂಪಾದನೆ ಮಾಡಿರಬೇಕು. 39 ಸಬ್ಜೆಕ್ಟ್ ನಾಲೆಜ್ ನಿಮ್ಮ ತಲೆಯಲ್ಲಿ ಇರಬೇಕು BCom ಅಲ್ಲಿ. ಅದ್ರ ಜೊತೆಯಲ್ಲಿ ಜರ್ನಲ್ ಸ್ಟಡೀಸ್ ಓದಬೇಕು ನೀವು. ಜನರಲ್ ಸ್ಟಡೀಸ್ ಅಂದರೆ ಹಿಸ್ಟ್ರಿ ಓದಬೇಕು, ಎಕನಾಮಿಕ್ಸ್ ಅಂತೂ ನೀವು BCom ಅಲ್ಲಿ ಇದ್ದೇ ಇರುತ್ತೆ, ಅದರ ಜೊತೆ ಒಂದು ಜನರಲ್ ಎಕನಾಮಿಕ್ಸ್ ಕೂಡ ಓದಬೇಕು, ಭೂಗೋಳಶಾಸ್ತ್ರ ಜಿಯೋಗ್ರಫಿ ಓದಬೇಕು, ಜನರಲ್ ಸೈನ್ಸ್ ಓದಬೇಕು, ಸಾಮಾನ್ಯ ವಿಜ್ಞಾನ, ಮೆಂಟಲ್ ಅಬಿಲಿಟಿ ಅಂತ ಬರುತ್ತೆ, ಮಾನಸಿಕ ಸಾಮರ್ಥ್ಯ ಅಂತ ಹೇಳಿ ಅದನ್ನು ಓದಿರಬೇಕು ನೀವು. ಈ ಥರ ಮತ್ತು ಭಾರತ ಸಂವಿಧಾನ ನಿಮಗೆ ಸಿಲೆಬಸ್ಗೆ ಇದೆ. ಈ ಥರ ಜನರಲ್ ಸಬ್ಜೆಕ್ಟ್ಸ್ನ ನೀವು BCom ಅಲ್ಲಿ ಓದ್ತಾ ಇರಬೇಕು. ಬರೀ ನೀವು 39 BCom ಸಬ್ಜೆಕ್ಟ್ಸ್ ಅಲ್ಲ, ಅದ್ರ ಜೊತೆಯಲ್ಲಿ ಜನರಲ್ ಸ್ಟಡೀಸ್ ಕೂಡ, GK ಅಥವಾ ಜನರಲ್ ನಾಲೆಡ್ಜು, ಜನರಲ್ ಸ್ಟಡೀಸ್ ಕೂಡ ನೀವು ಅದ್ರ ಜೊತೆಯಲ್ಲೇ ಓದ್ತಾ ಇರಬೇಕು. 3 ವರ್ಷ ನಿಮ್ಮ ಕೆಲಸನೇ ಅದೇ ಇರುತ್ತೆ, ಬರೀ ಸ್ಟಡಿ ಮಾಡ್ತಾನೆ ಇರಬೇಕು. ಅದಾದಮೇಲೆ 3ನೇದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತೀವಲ್ಲ, ಆ ಥರ 3ನೇದು ಇಂಗ್ಲೀಷ್ ಕೂಡ ನೀವು ಪರ್ಫೆಕ್ಟ್ ಇರಬೇಕು. ಇಲ್ಲಿ ತನಕ ನಿಮ್ಮದು ಇಂಗ್ಲೀಷ್ ಎಷ್ಟಿದೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಈ 3 ವರ್ಷ ಡಿಗ್ರಿಯಲ್ಲಿ ನೀವು ಇಂಗ್ಲೀಷ್ನ ಪರ್ಫೆಕ್ಟಾಗಿ ಓದಿರಬೇಕು, ಪರ್ಫೆಕ್ಟಾಗಿ ಕಂಪ್ಲೀಟಾಗಿ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಗೊತ್ತಿರಬೇಕು, ಒಳ್ಳೆ ಮಾತಾಡೋಕೆ ಬರೋಂಗಿರಬೇಕು. ಯಾವುದೇ ಇಂಗ್ಲೀಷ್ ಮೀಡಿಯಮಲ್ಲಿರೋ ಸಬ್ಜೆಕ್ಟ್ ಯಾವುದೇ ಸಬ್ಜೆಕ್ಟ್ ತಂದು ಕೊಟ್ಟಿವಿ ಅಂದರೆ ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಂಗಿರಬೇಕು, ಒಳ್ಳೆ ಇಂಗ್ಲೀಷ್ನ ನೀವು ಕಲ್ತಿರಬೇಕು. ಇಂಗ್ಲೀಷಲ್ಲಿ
ಪರ್ಫೆಕ್ಟ್ ಆಗಿರಬೇಕು. ಅಲ್ಲಿ ಈ ಮೂರು ನಿಮಗೆ ಲರ್ನಿಂಗ್ ಮೆಥಡ್ಸ್ ಅಥವಾ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂತಲೇ ಹೇಳ್ತೀನಿ. 39 ಸಬ್ಜೆಕ್ಟ್ ಕಂಪ್ಲೀಟ್ ನಾಲೆಜ್ ಇರಬೇಕು, ಬಿಕಮ್ ಸಬ್ಜೆಕ್ಟ್ಸು. ಅದ್ರ ಜೊತೆಲಿ ಜನರಲ್ ಸ್ಟಡೀಸ್, ಜನರಲ್ ನಾಲೆಜ್ ಸ್ಟಡೀಸ್ ಇರಬೇಕು ನಿಮಗೆ, ಅದು ಕೂಡ ನೀವು ಚೆನ್ನಾಗಿ ಓದ್ತಾ ಇರಬೇಕು. ಅದ್ರ ಜೊತೆಯಲ್ಲಿ 3 ವರ್ಷದಲ್ಲಿ ನೀವು ಇಂಗ್ಲೀಷ್ನ ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ಇದು 3 ನೀವು ಗಮನದಲ್ಲಿ ಇಟ್ಕೊಂಡು ನಿಮ್ಮ 3 ವರ್ಷದ ಡಿಗ್ರಿನ ಕಂಪ್ಲೀಟ್ ಆಗಿ ಮುಗಿಸ್ಬೇಕು. ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಒಂದು ಗಾದೆ ಮಾತಿದೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳಿ. ಇದು ಗಾದೆ ಮಾತು ನೀವು ಕೇಳೇ ಇರ್ತೀರ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಹಿಂದೆ ನಾನು ಗುರುವಾಗಿ ನಿಮ್ಮ ಜೊತೆ ಇದ್ದೇ ಇರ್ತೀನಿ, ಮುಂದೆ ಗುರಿ ಇಟ್ಕೊಂಡು ಬರ್ತೀರಾ ನೀವು? ನೋಡೋಣ ಏನಾಗುತ್ತಂತ. ಈ ತರ ಸಬ್ಜೆಕ್ಟ್ಸ್ ಇದಾವೆ. ಇದರಲ್ಲಿ ಬಿಕಾಮ್ ಕೋರ್ಸ್ ಏನಿದೆಯಲ್ಲ, ಇದು ಬಹಳ ದೊಡ್ಡ ಕೋರ್ಸ್ ಅಂತಾನೆ ಹೇಳ್ತೀನಿ ನಾನು. ಬಹಳ ದೊಡ್ಡ ಕೋರ್ಸು, ಬಹಳ ಒಳ್ಳೆ ಕೋರ್ಸ್ ಇದೆ ಇದು ಬಿಕಾಮ್ ಕೋರ್ಸು. ಇದನ್ನ ನೀವು ಯಾವ ತರ ಕಲಿತೀರಾ, ಬಿಕಾಮ್ನ ಯಾವ ತರ ಮುಗಿಸ್ತೀರಾ, ಯಾವ ತರ ಕಂಪ್ಲೀಟ್ ಮಾಡ್ತೀರಾ ಅನ್ನೋದೇ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳ್ತೀನಿ ನಿಮ್ಗೆ. ಯಾಕಂದ್ರೆ ಇಲ್ಲಿ ಶಾಪುರಲ್ಲಿ ಎಷ್ಟೊಂದು ಕಾಲೇಜ್ಗಳಿದಾವೆ ನೋಡಿದೀವಲ್ಲ, ಎಲ್ಲ ಕಾಲೇಜ್ ಹಣೆ ಬಹಳ ಚೆನ್ನಾಗಿ ಗೊತ್ತಿದೆ, ನೀವು ನೋಡಿದಿರಿ. ಹೌದಾ? ಎಷ್ಟು ಸಬ್ಜೆಕ್ಟ್ ಇದಾವೆ, ಎಷ್ಟು ಕೋರ್ಸ್ ಸಬ್ಜೆಕ್ಟ್ ಇದಾವೆ, ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ನ ಪಾಠ ಮಾಡೋರು ಎಷ್ಟೋ ಕಾಲೇಜುಗಳಲ್ಲಿ ಇಲ್ಲ. ಹೌದಾ? ಇವೆಲ್ಲ ಗೊತ್ತಿದೆ ನಿಮಗೆ. ನೀವು ರೆಗ್ಯುಲರ್ ಕ್ಲಾಸಿಗೆ ಬರಬೇಕಾದ್ರೆ ಕ್ಲಾಸಲ್ಲಿ ಒಂದು ಮಾತು ಹೇಳಿದೆ ನಿಮಗೆ, ಈಗ ಅದನ್ನ ನೆನಪು ಮಾಡಿಸ್ತೀನಿ. ಏನು? ತನ್ನ ಕಾಲ ಮೇಲೆ ತಾನು ಕಲ್ಲು ಹಾಕಿಕೊಳ್ಳುವುದು ಅಂದರೆ ಏನು ಅಂತ ಒಂದು ಪ್ರಶ್ನೆ ಕೇಳಿದೆ. ಇದ್ರ ಬಗ್ಗೆ ಒಂದು ಡಿಸ್ಕಷನ್ ಆಯ್ತು, ನಿಮ್ಗೆ ಬಹಳ ಚೆನ್ನಾಗಿ ನೆನಪಿದೆ ಅಂತ ಅನ್ಕೋತೀನಿ. ಹೌದಾ? ನೀವು ಹೇಳಿದೆ ಎರಡು ಕಾಲು ಆಲ್ರೆಡಿ ಒಂದು ಕಾಲ ಮೇಲೆ ಬೇರೆಯವರು ಕಲ್ಲು ಹಾಕಿ ಹೋಗಿದ್ದಾರೆ, ಇನ್ನೊಂದು ಕಾಲ ಮೇಲೆ ನೀವು ಕಲ್ಲು ಹಾಕೋಬೇಡಿ. ಇದೆಲ್ಲ ಆ ದಿನ ಕ್ಲಾಸಲ್ಲಿ ಎಷ್ಟು ಜನ ಅಟೆಂಡ್ ಇದ್ದೀರಿ ಅವ್ರಿಗೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕರೆಕ್ಟಾಗಿ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿದೆ, ನೆನಪಿಗೆ ಬಂದಿದೆಯಾ ಏನಾದರೂ ಏನು ಹೇಳ್ತಾ ಇದ್ದೀನಿ? ಈಗ ಬಿಕಾಮ್ ಅನ್ನೋದು ಬಹಳ ದೊಡ್ಡ ಕೋರ್ಸ್. ಈಗ PUC ಅಂದ್ರೆ ಏನು? ಪ್ರೀ ಯೂನಿವರ್ಸಿಟಿ ಕೋರ್ಸ್ ಅಂತ ಹೇಳ್ತೀವಿ, ಪದವಿ ಪೂರ್ವ ಅಂತ ಕರಿತೀವಿ. ಪದವಿ ಪೂರ್ವ ಅಂದ್ರೆ ಪದವಿಗೆ ಹೋಗಕ್ಕಿಂತ ಮುಂಚೆ ಇದು ಪೂರ್ವ ಅಂದ್ರೆ ಡಿಗ್ರಿ ಹೋಗ್ಬೇಕಂದ್ರೆ ಅದರದ್ದು ಇದು ನಿಮಗೆ ಎಂಟ್ರೆನ್ಸ್ ಇದ್ದಂಗೆ. ನೀವು PUC ಅಲ್ಲಿ ಏನು ಕಲ್ತಿದ್ರಲ್ಲ ಅಕೌಂಟೆನ್ಸಿ, ಸೆಕೆಂಡ್ PUC ನನ್ನ ಹತ್ರ ಬಂದ್ಮೇಲೆ ಗೊತ್ತಾಯ್ತು ನಿಮಗೆ ಅಕೌಂಟೆನ್ಸಿ ಅಂದ್ರೆ ಏನಿರುತ್ತೆ ಅಂತ. ಅದು ಬರೀ ಬೇಸಿಕ್ ಸ್ಯಾಂಪಲ್ ಅಂತ ಹೇಳ್ತೀನಿ ನಾನು, ಟ್ರೈಲರ್ ಅಂತ ಹೇಳ್ತೀನಿ ನಾನು. ಮೇನ್ ಸಿನಿಮಾ ಇರೋದೇ ಬಿಕಾಮ್ ಅಲ್ಲಿ. ಆ ಬಿಕಾಮ್ ಅನ್ನೋ ಸಿನಿಮಾ ಯಾವ ತರ ಮುಗಿಸ್ಬೇಕು ಅದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಸಬ್ಜೆಕ್ಟ್ ಎಷ್ಟಿದಾವೆ? 39 ಸಬ್ಜೆಕ್ಟ್ ಇದಾವೆ. ಕೋರ್ ಸಬ್ಜೆಕ್ಟ್ ಎಷ್ಟೊಂದಿದಾವೆ, ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಎಷ್ಟೊಂದಿದಾವೆ. ಹೌದಾ? ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸು ಯಾರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಷ್ಟು ಜನ ನಿಮ್ಗೆ ಅರ್ಥ ಮಾಡಿಸ್ತಾರೆ, ನಿಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಹೌದಾ? ಈಗ ಹತ್ರದಲ್ಲೇ ಬಿಕಾಮ್ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗ್ತವೆ. ಈ ಸಾರಿ ಇನ್ನೊಂದು ಪಾಯಿಂಟ್ ಏನು ಹೇಳಬೇಕು ಅಂದ್ರೆ, ಎಲ್ಲ ಸೆಕೆಂಡ್ PUC ದಲ್ಲಿ ಎಲ್ಲರೂ ಪಾಸ್ ಆಗಿದ್ದಾರೆ. ನಾರ್ಮಲ್ ಆಗಿ ಎಷ್ಟು ಪಾಸ್ ಆಗ್ತಾರೆ ಅಂದ್ರೆ 60ರಿಂದ 70% ಜನ ಪಾಸ್ ಆಗ್ತಾರೆ. ಅಂದ್ರೆ ಉಳಿದಿದ್ದು 30ರಿಂದ 40% ಜನ ಫೇಲ್ ಆಗ್ತಾರೆ. ಆದ್ರೆ ಈ ಸಾರಿ 100% ಪಾಸ್, ಎಲ್ಲರೂ ಪಾಸ್ ಅಂದಮೇಲೆ ಕಾಲೇಜಲ್ಲಿ ಸೀಟ್ ಸಿಗೋದು ಸ್ವಲ್ಪ ಕಷ್ಟನೂ ಆಗ್ಬಹುದು. ನೀವು ಲೇಟಾಗಿ ಬಂದ್ರೆ ನಿಮಗೆ ಸೀಟ್ ಸಿಗ್ಲಾರ್ದು ಕೂಡ ಇರಬಹುದು. ಹೌದಾ? ಭಾಳ ಚೆನ್ನಾಗಿ ಯೋಚನೆ ಮಾಡಿ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳಿದೆ. ಈ ಮಾತನ್ನ ನೀವು ನೆನ್ಪಿಟ್ಕೋರಿ. ಹೌದಾ? ನನ್ನ ಹತ್ರ ಬರಕ್ ನೀವು ಟ್ರೈ ಮಾಡಿ. ಇಲ್ಲಿ ಯಾರು ನಿಮಗೆ ಅಷ್ಟು ಚೆನ್ನಾಗಿ ಕಾಮರ್ಸ್ನ ನಿಮಗೆ ಹೇಳಿಕೊಡಲ್ಲ. ನಮ್ಮ ಕೈಯಲ್ಲಿ ಇರಿ, ನಿಮಗೆ ಎಲ್ಲ ಸಬ್ಜೆಕ್ಟ್ಸು ನಿಮಗೆ ಪರ್ಫೆಕ್ಟ್ ಮಾಡಿಸ್ತೀನಿ. ಇಂಗ್ಲೀಷು ಪರ್ಫೆಕ್ಟ್ ಮಾಡಿಸ್ತೀನಿ. ಜನರಲ್ ಸ್ಟಡೀಸು ನಿಮಗೆ ಒಂದು ಗೈಡ್ ಕೊಡ್ತೀವಿ. ಅದಕ್ಕೆ ಆ ಥರ 3 ವರ್ಷ ಮುಗಿದ ತಕ್ಷಣ ಒಂದು ಒಳ್ಳೆ ಜಾಬಿಗೆ ಹೋಗೋ ಪ್ಲಾನಿಂಗ್ ಇಟ್ಕೊಂಡು ಹೋಗಿ. ತನ್ನ ಕಾಲ ಮೇಲೆ ತಾನು ಕಲ್ಲು ಹಾಕ್ಕೊಳ್ಳೋದು ನೆನ್ಪಿಟ್ಕೊಳ್ಳಿ. ಹೌದಾ? ನಿಮ್ಮ ಕಾಲ ಮೇಲೆ ನೀವು ಕಲ್ಲು ಹಾಕಕ್ಕೆ ಹೋಗ್ಬೇಡಿ, ನಿಮ್ಮ ಕಾಲ ಮೇಲೆ ನೀವು ನಿಂದ್ರೋ ಥರ ರೆಡಿ ಆಗಿ. ಅದಕ್ಕೆ ನಾನು ಸಪೋರ್ಟಿಂಗ್ ಆಗಿ ನಿಮಗೆ ಯಾವಾಗಲೂ ಇದ್ದೇ ಇರ್ತೀನಿ. ಈ ವಿಡಿಯೋ ಕ್ಲಾಸ್ ಇನ್ನೊಂದು ನೋಡಿ, ಎಲ್ಲ ಸಬ್ಜೆಕ್ಟ್ ಏನೇನು ಸಬ್ಜೆಕ್ಟ್ ಇದ್ದಾವೆ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಆಲ್ ದ ವೆರಿ ಬೆಸ್ಟ್. ಚಲೋ ಬಾಯ್.